ಅಳಿಲಿನ ಕತೆ, ಸಣ್ಣ ಪ್ರಾಣಿಯ ದೊಡ್ಡ ಹೃದಯ. ರಾಮನು ಸೀತೆಯನ್ನು ಹುಡುಕಿಕೊಂಡು ಸಮುದ್ರವನ್ನು ದಾಟಬೇಕಾಯಿತು. ಈ ಸಮುದ್ರವನ್ನು ದಾಟಲು ಒಂದು ಸೇತುವೆ ನಿರ್ಮಿಸಬೇಕಿತ್ತು. ವಾನರ ಸೇನೆ ಈ ಸೇತುವೆಯನ್ನು ನಿರ್ಮಿಸಲು ತುಂಬಾ ಶ್ರಮಿಸುತ್ತಿತ್ತು. ದೊಡ್ಡ ದೊಡ್ಡ ಬಂಡೆಗಳನ್ನು ಎತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಹಾಕುತ್ತಿದ್ದವು. ಈ ವೇಳೆ ಒಂದು ಸಣ್ಣ ಅಳಿಲು ಕೂಡ ಸೇತುವೆ ನಿರ್ಮಿಸುವ ಕೆಲಸದಲ್ಲಿ ತೊಡಗಿಕೊಂಡಿತು. ಅದು ತನ್ನ ಸಣ್ಣ ಬಾಯಿಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನು ತಂದು ಸೇತುವೆಯನ್ನು ನಿರ್ಮಿಸಲು ಬಳಸುತ್ತಿತ್ತು. ಇದನ್ನು ನೋಡಿದ ವಾನರಗಳು ಅಳಿಲನ್ನು ನೋಡಿ ನಗುತ್ತಿದ್ದವು. ನೀನು ಏನು ಮಾಡುತ್ತಿದ್ದೀಯಾ? ನಿನ್ನ ಕೆಲಸದಿಂದ ಏನೂ ಪ್ರಯೋಜನವಾಗುವುದಿಲ್ಲ ಎಂದು ಹೇಳಿದವು. ಆದರೆ ಅಳಿಲು ತನ್ನ ಕೆಲಸವನ್ನು ನಿಲ್ಲಿಸಲಿಲ್ಲ. ರಾಮನು ಇದನ್ನು ನೋಡಿ ಬಹಳ ಸಂತೋಷಪಟ್ಟನು. ಅವನು ಅಳಿಲಿನ ಬಳಿ ಬಂದು ಅದನ್ನು ಪ್ರೋತ್ಸಾಹಿಸಿದನು. ನೀನು ಮಾಡುತ್ತಿರುವ ಕೆಲಸವು ಬಹಳ ಮುಖ್ಯ, ಪ್ರತಿಯೊಬ್ಬರ ಕೊಡುಗೆ ಮುಖ್ಯ, ನಿನ್ನ ಕೆಲಸವಿಲ್ಲದೆ ಸೇತುವೆ ಪೂರ್ಣಗೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದನು. ರಾಮನು ತನ್ನ ಬೆರಳಿನಿಂದ ಅಳಿಲಿನ ಬೆನ್ನನ್ನು ಸ್ಪರ್ಶಿಸಿದನು. ಅದೇ ಕ್ಷಣದಿಂದ ಅಳಿಲಿನ ಬೆನ್ನಿನ ಮೇಲೆ 3 ಬಿಳಿ ಪಟ್ಟೆಗಳು ಉಂಟಾದವು. ಇದು ರಾಮನ ಆಶೀರ್ವಾದವಾಗಿತ್ತು. ಈ ಕಥೆಯಿಂದ ನಾವು ಏನು ಕಲಿಯಬಹುದು? ಪ್ರತಿಯೊಬ್ಬರ ಕೊಡುಗೆ ಮುಖ್ಯ. ಸಣ್ಣ ಕೆಲಸವೂ ಮುಖ್ಯ. ಪ್ರೋತ್ಸಾಹವು ಮಾನವನಲ್ಲಿ ಹೊಸ ಶಕ್ತಿಯನ್ನು ತುಂಬುತ್ತದೆ. ಸೇವೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಈ ಕಥೆಯನ್ನು ಮಕ್ಕಳಿಗೆ ಹೇಳುವುದರಿಂದ ಅವರು ಸಮಾಜದಲ್ಲಿನ ತಮ್ಮ ಪಾತ್ರವನ್ನು ಅರ್ಥಮಾಡಿಕೊಳ್ಳಲು ಸಹಾಯವಾಗುತ್ತದೆ.